ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಈ ವಾರ ಭವಿಷ್ಯ ಭಾನುವಾರದ್ದು ಎಲ್ಲ ತೊಳಲಾಟ ಇರ್ಲಿ. ಏನ್ ಮಾಡ್ಲಿಕ್ಕೆ ಏನಂದ್ರೆ, ನಮ್ಮಲ್ಲಿರೋ ಈ ವಿಕೋಪವನ್ನ ವಿಕೃತಿಯನ್ನ ಪ್ರಕೃತಿ ತೋರಿಸ್ತಿದೆ. ಯಾರಾದರೂ ನಮ್ಮಲ್ಲಿ ಒಂದು ಒಳ್ಳೆ ಭಾವ ಇರುವುದ್ರಲ್ಲಿ ತೃಪ್ತಿ ಇದ್ದೇವೆಯಾ? ನಮಗಿರೋ ಒಂದು ದೊಡ್ಡದಾಗಿ ಒಂದು ಸಮಸ್ಯೆ ಏನು ಗೊತ್ತಾ? ನಮ್ಮನ್ನ ನಾವು ಕೊಚ್ಕೊಳ್ಳೋದು, ಇನ್ನೊಬ್ಬರನ್ನ ನಿಂದನೆ ಮಾಡೋದು. ಆತ್ಮಸ್ತುತಿ ಪರನಿಂದ. ನಮ್ಮ ಬಗ್ಗೆ ಹೇಳ್ಕೊಳ್ಳೋದು. ನಾವ್ ಯಾರು ಗೊತ್ತಾ, ನಾವೇನು ಗೊತ್ತಾ, ಇನ್ನೊಬ್ಬರನ್ನ ಚೆನ್ನಾಗಿರ್ಲಿಕ್ಕೆ ಬಯಸೋದೇ ಇಲ್ಲ ಮಕ್ಕಳೇ. ಹೇಗಾದ್ರೆ ಸರಿ ಕೆಡಿಸ್ಬೇಕು, ಇನ್ನೊಂದು ಅವನನ್ನು ಹಾಳು ಮಾಡೋವರೆಗೂ ತುಂಬಾ ನಿತ್ಯ ನೂರಾರು ಜನರ ಜೊತೆ ಮಾತಾಡ್ತಿರ್ತೇನೆ. ಹೀಗೆ ಕಡಿಮೆ ಮಾಡ್ಕೊಬಿಟ್ಟಿದ್ದೇನೆ, ನೋಡ್ತಿರ್ತೇನಲ್ವಾ. ಮನುಷ್ಯ ಇಷ್ಟು ವಿಕೃತಿಯ ಪರಮಾವಧಿ. ಅವನ್ ಸಹಿಸದೇ ಆರಲ್ಲ, ಇನ್ನೊಬ್ಬರ ಏಳಿಗೆ ಸಹಿಸ್ಲಾರ. ತಾನ್ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಬ್ಬ ಚೆನ್ನಾಗಿರ್ಬಾರ್ದು, ಅವ್ನು ಹಾಳಾಗ್ಬೇಕು. ಈ ಭಾವ ಮಕ್ಕಳೇ ಇರ್ಲಿ. ನಿಮ್ಮ ಸಮಸ್ಯೆಗಳಿರುತ್ತೆ. ಮಕ್ಕಳು ನೀವು, ನಮಗೆ ಅಂತ ಒಂದು ದಾರಿ ಇದೆಯಾ ಅಂತ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಕಾರ್ಯಕ್ರಮ ಆರಂಭ ಮಾಡೋಕ್ ಮೊದಲು ಒಂದು ಹೇಳ್ಬಿಡ್ತೇನೆ ಪೀಠಿಕೆ. ನಾನು ಯಾವಾಗ್ಲೂ ಹೇಳೋದಿದೆ, ನಮ್ಮ ಹುಟ್ಟಿನಲ್ಲೇ ದೈವ ಒಂದು ಗುಟ್ಟಿಟ್ಟಿದೆ. ನಮಗೆ ಎಲ್ಲ ಸರಿಸಮಾನವಾಗಿ ಕಳಿಸಿರ್ತಾನೆ ಭಗವಂತ. ಶಕ್ತಿ ನಿಶಕ್ತಿ, ಬಲ ನಿರ್ಬಲ, ಒಂದು ಸುಖ ದುಃಖ ಎಲ್ರಿಗೂ ಸಮಾನವಾಗಿ ಕೊಟ್ಟಿರ್ತಾನೆ. ಎಲ್ರಿಗೂ ಹುಟ್ಟುವಾಗ್ಲೆ. ಕೆಲವ್ರಿಗೆ ಏನ್ ಮಾಡ್ತಾರೆ ಗೊತ್ತಾ, ದುಃಖವನ್ನೇ ನೋಡ್ತಾ ಬೆಳೆಯೋದು. ನನ್ನ ಲೈಫ್ ಇಷ್ಟೇ ಗುರುಗಳ, ನಮ್ ಶಕ್ತಿನ ತಿಳ್ಕೊಳ್ಳೋದೇ ಇಲ್ಲ. ನೋಡಿ, ನಾನು ವಿಜ್ಞಾನದಲ್ಲಿ ತುಂಬಾ ವೀಕು, ಆದರೆ ಹಿಸ್ಟ್ರಿನಲ್ಲಿ ಚೆನ್ನಾಗಿದ್ದಾನೆ. ಅದನ್ನ ಜಾಸ್ತಿ ಹೆಚ್ಚಿಸ್ಕೋಬೇಕು ಅನ್ನೋದಿಲ್ಲ. ಮ್ಯಾಥ್ಸ್ ಅಲ್ಲಿ ತುಂಬಾ ಚೆನ್ನಾಗಿದ್ದಾನೆ, ವಿಜ್ಞಾನದಲ್ಲಿ ಕಡಿಮೆ, ಅದನ್ನ ಹೆಚ್ಚಿಸ್ಕೋಬೇಕು ಅನ್ನೋದಿಲ್ಲ. ಕೆಲವ್ರಿಗೆ ದುಡಿಯೋ ಶಕ್ತಿ ಕೊಟ್ಟಿರ್ತಾನೆ, ಕೆಲವ್ರಿಗೆ ದುಡಿಸೋ ಶಕ್ತಿ ಕೊಟ್ಟಿರ್ತಾನೆ, ಕೆಲವ್ರಿಗೆ ಅವೆರಡನ್ನು ನೋಡ್ಕೊಳ್ಳೋ ಶಕ್ತಿ ಕೊಟ್ಟಿರ್ತಾನೆ, ಕೆಲವ್ರಿಗೆ ಅಡಿಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಮಾಡಿರ್ತಾನೆ. ನಂಗೆ ಬಡ್ಸೋಕ್ ಬರಲ್ಲ ಗುರುಗಳೇ. ಕೆಲವರಿಗೆ ಸಂಸಾರ ಕೊಟ್ಟಿರೋಲ್ಲ, ಆಳೋ ಶಕ್ತಿ ಕೊಟ್ಟಿರ್ತಾನೆ. ಕೆಲವರಿಗೆ ಆಳೋ ಶಕ್ತಿ ಕೊಟ್ಟಿರೋಲ್ಲ, ಸಂಸಾರದ ಶಕ್ತಿ ಕೊಟ್ಟಿರ್ತಾನೆ. ಇವತ್ತು ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಹಬ್ಬವೇ. ನೋಡ್ಬೇಕು, ಸಪ್ತಮಾತೃಕೆಯರ ಶಕ್ತಿ ಮನೆಯಲ್ಲಿ 7 ಜನ ಹಬ್ಬು. ಅವ್ರ ಮನೆಯವರು, ಕುಟುಂಬದವರು, ಇನ್ನೊಂದು. ಅವರಿಗೆ ಬರೀ ಕುಟುಂಬ ಅಷ್ಟೇ ಗೊತ್ತಿರೋದು, ಇನ್ನೇನು ಗೊತ್ತಿಲ್ಲ. ನನ್ನ ಆಕೆಗೆ, ನನ್ನ ಧರ್ಮ ಪತ್ನಿಗೆ ಬಂದಿರೋರು ಹೋಗೋರು ನೋಡೋದು, ಅಲ್ಲೊಂದು ಪುಟ್ಟ ವ್ಯವಸ್ಥೆ ಸಂಸ್ಥೆ ಎಲ್ಲ ನೋಡ್ಕೊಂಡು ನಿದ್ದೆನೆ ಮಾಡಿಲ್ಲ. ಸ್ವಲ್ಪ ಏರುಪೇರೆ ಗಾಬರಿಯೇ ಎಲ್ಲ ನೋಡ್ಕೊಳ್ಳೋ ಶಕ್ತಿ. ಎಲ್ಲರಿಗೂ ಆಳೋ ಶಕ್ತಿ ಕೊಡಲ್ಲ ಮಕ್ಕಳೇ. ತಿಳ್ಕೋಬೇಕು ಅನ್ನೋದದೇ ವೈದಿಕ ಅಂತ ಹೇಳಿದ್ರೆ ಅನುಭವ. ಕೆಲವ್ರು ನೋಡಿ ಮನೇಲಿ ಹಿರಿಯರು ಮಾಡ್ತಾರೆ, ಅವನಿಗೆ ಆ ಜವಾಬ್ದಾರಿ ಕೊಡು, ಇವನಿಗೆ ಈ ಜವಾಬ್ದಾರಿ ಕೊಡು. ಅವ್ರು ನೋಡ್ಬಿಟ್ಟಿದ್ದಾರೆ. ಹೊರಗಡೆ ನೋಡ್ಕೊಳ್ಳೋ ಶಕ್ತಿ ಒಬ್ರಿಗೆ ಕೊಟ್ಟಿರ್ತಾರೆ, ಮನೆ ಒಳಗಡೆ ನೋಡ್ಕೊಳ್ಳೋ ಶಕ್ತಿ ಒಬ್ರಿಗೆ ಕೊಟ್ಟಿರ್ತಾರೆ, ಎರಡನ್ನೂ ಬ್ಯಾಲೆನ್ಸ್ ಮಾಡೋ ಶಕ್ತಿ ಇನ್ನೊಬ್ರಿಗೆ ಕೊಟ್ಟಿರ್ತಾರೆ. ಅವ್ರಿಗೆ ಗೊತ್ತಿದೆ. ಅದನ್ನೇ ವೈದಿಕ ಅನ್ನೋದು. ತುಂಬಾ ಜನಕ್ಕೆ ಗೊತ್ತಿಲ್ಲ. ವೈದಿಕ ಅಂತ ಹೇಳಿದ ತಕ್ಷಣ ಪುರೋಹಿತರ ಹತ್ರನೇ ಹೋಗ್ಬೇಕು, ಆಚಾರ್ಯರ ಹತ್ರನೇ ಹೋಗ್ಬೇಕು ಅನ್ನೋದೇನಿಲ್ಲ. ನಿಮ್ ಮನೆಯಲ್ಲೇ ನಿಮ್ ತಂದೆ ತಾಯಿಗಿಂತ ದೊಡ್ಡ ಆಚಾರ್ಯರಿಲ್ಲ. ಅವ್ರನ್ನ ಕೇಳ್ ನೋಡಿ ನಿಮ್ ಶಕ್ತಿ. ನಿಮ್ ಸ್ಕೂಲ್ ಮಾಸ್ಟರ್ನ ಕೇಳ್ ನೋಡಿ, ನಿಮ್ಮ ಕಾಲೇಜ್ ಮಾಸ್ಟರ್ನ ಕೇಳ್ ನೋಡಿ. ಅವ್ರು ಹೇಳ್ತಾರೆ, ನೋಡು ನಿನ್ಗೆ ವಾದ ಮಾಡಕ್ ಬರುತ್ತೆ, ಲಾ ಡಿಪಾರ್ಟ್ಮೆಂಟ್ ಹೋಗು, ನಿನಗೆ ತುಂಬಾ ಚೆನ್ನಾಗಿ ಮಾತಾಡಕ್ ಬರುತ್ತೆ, ಅದನ್ನ ಅನುಭವಿಸಿ ರಸವತ್ತಾಗಿ ತುಂಬಾ ಚೆನ್ನಾಗಿ ನಾಟಕ ಅಕಾಡೆಮಿಗೆ ಹೋಗು. ನೀನ್ ಮ್ಯಾಥ್ಸ್ ಅಲ್ಲಿ ಜೀನಿಯಸ್ ಕಣೋ, ಮ್ಯಾಥ್ಸ್ ಅನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡು. ನೀನ್ ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದೆಯಾ, ಇಂಜಿನಿಯರಿಂಗ್ ಓದು. ತುಂಬಾ ಹೊತ್ತು ಏಕಾಗ್ರತೆಯಿಂದ ಕುತ್ಕೋತೀಯ, ಸೊ ಪ್ರಾಕ್ಟೀಸ್ ಇಂಜಿನಿಯರಿಂಗ್. ಬರವಣಿಗೆಯಲ್ಲಿ ತುಂಬಾ ಚೆನ್ನಾಗಿದ್ಯಾ, ಸೊ ರೈಟಿಂಗ್ ಅಲ್ಲಿ ಹೋಗು. ಆ ವೈದಿಕವಾಗಿ ಹೇಳ್ಕೊಡ್ತಾರೆ. ನಮ್ಮ ಬಲ ಹೆಚ್ಚು ಮಾಡ್ತಾ ಇರ್ಬೇಕು. ಎಲ್ರಿಗೂ ಒಂದು ಕಹಿ ಇರುತ್ತೆ ಮಕ್ಕಳ. ಈಗ ನನಗೆ ಈ ಕೈ ವೀಕ್ ಇದೆ ಅಂತ ಇಟ್ಕೊಳ್ಳಿ. ಇದೆ, ಎಡಗೈ ಸ್ವಲ್ಪ ವೀಕ್ ಇದೆ, ಆದ್ರೆ ಬಲಗೈ, ಬಲಗಾಲು, ಎಡಗಾಲು, ತಲೆ, ಭುಜ ಇದೆಲ್ಲ ಗಟ್ಟಿ ಇದೆ. ಇವುಗಳ ಶಕ್ತಿ ಹೆಚ್ಚಿಸಿದಾಗ ಇದರ ವೀಕ್ನೆಸ್ ಗೊತ್ತಾಗಲ್ಲ, ಕಾಣಿಸಲ್ಲ. ಅದಕ್ಕೊಂದು ಉದಾಹರಣೆ,
ಡಾಕ್ಟರ್ ರಾಜ್ಕುಮಾರ್ ಅವರು ಓದಿದ್ದು ಕಡಿಮೆ, ಆದರೆ ಅಗಣಿತ ಸಂಪತ್ತು, ಜ್ಞಾನ ಸಂಪತ್ತು, ಅವ್ರಿಗೆ ತಮ್ಮ ಶಕ್ತಿಯ ಪರಿಚಯ ಯಾರೋ ಮಾಡಿಸ್ಕೊಟ್ಬಿಟ್ಟಿದ್ದಾರೆ. ನೀವು ನಟನೆಯಲ್ಲಿ ಅದ್ಭುತ, ಹಾಡುಗಾರಿಕೆಯಲ್ಲಿ ಅದ್ಭುತ, ಯೋಗದಲ್ಲಿ ಅದ್ಭುತ, ಈ ತರ ತಮಗೆ ಇರುವ ಶಕ್ತಿನ ಹೆಚ್ಚು ಮಾಡ್ತಾ 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 ಅವರನ್ನ ಯಾರಾದ್ರೂ ನೀವು ಎಷ್ಟು ಓದಿದ್ದೀರಿ ಅಂತ ಕೇಳ್ತಿದ್ರ? ಎಷ್ಟು ಡಿಗ್ರಿ ಮಾಡ್ಕೊಂಡಿದ್ದಾರೆ ಕರೆದು ಎಷ್ಟೋ ವಿಶ್ವವಿದ್ಯಾನಿಲಯಗಳು ಅವರಿಗೆ ಡಾಕ್ಟರೇಟ್ ಕೊಟ್ಬಿಟ್ಟಿದೆ, ಕರ್ನಾಟಕ ರತ್ನ ಕೊಟ್ಟಿದೆ, ದಾದಾ ಸಾಹೇಬ್ ಫಾಲ್ಕೆ, ಪದ್ಮಭೂಷಣ. ಅವರನ್ನು ಹುಡುಕೊಂಡು ಅವರ ಆ ಕಲೆಯ ಶಕ್ತಿನ ಅವ್ರು ಹೆಚ್ಚು 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 ಇದ್ರ ಕಡೆ ಅವರು ಅವ್ರು ಆಗಾಗ ಹೇಳೋರು, ಹಿರಿಯರು, ಮಹಾಜ್ಞಾನಿ, ಸಂತ, ನನಗೆ ಓದು ಕಡಿಮೆಯೇ ಅಲ್ಲ, ಅದುವೇ ಆ ತದ್ಭಾವ. ನಿಮ್ಮದೇ ಆದಂತ ಒಂದು ಶಕ್ತಿ ಇರುತ್ತೆ, ಅದನ್ನ ಕೇಳಿ ಮಕ್ಕಳೇ. ಸೊ ಈಗ ಕಾಲ್ಸ್ ನಾನು ತಗೊಳ್ಳೋದುಂಟು, ಅದರಿಂದ ನಾನು ಏನ್ ಮಾಡ್ಕೊಂಡ್ರೆ ಒಳ್ಳೇದು, ನನ್ನ ಶಕ್ತಿಯನ್ನು ಸುಮ್ಮನೆ ಆಗೋಗಿದ್ದನ್ನ ಯೋಚನೆ ಮಾಡಬೇಡಿ, ಆಗೋದಿಲ್ಲ. ಅದನ್ನೇ ಇಡಾನಾಡಿ ಅನ್ನೋದು. ಇಡ ಅಂದ್ರೆ ಇದೆ, ಇದು ಪಿಂಗಳ, ಮಧ್ಯದಲ್ಲಿರೋದು ಸುಷುಮ್ನ. ಅದಕ್ಕೆ ನಾವು ಬೊಟ್ಟಿಡೋದು, ವೈದಿಕವಾಗಿ ಬೊಟ್ಟಿಡ್ತೇವೆ. ಇಲ್ಲಿ ಆ ವಿಭೂತಿ ಇಟ್ಟು ಎಲ್ಲಾ ಸಮಾನ, ಈ ಕೆಟ್ಟದ್ದೂ ಇಲ್ಲ ಒಳ್ಳೇದೂ ಇಲ್ಲ, ಸನ್ಮಾನವೂ ಇಲ್ಲ ಅವಮಾನವೂ ಇಲ್ಲ, ದುಃಖವೂ ಇಲ್ಲ ಸುಖವೂ ಇಲ್ಲ, ಬಲವೂ ಇಲ್ಲ ನಿರ್ಬಲವೂ ಇಲ್ಲ, ಎಲ್ಲ ನಿನ್ನಲ್ಲೇ ಅನ್ನತಕ್ಕಂಥದ್ದನ್ನ ಅಂದುಕೊಂಡು ಈ ಒಂದು ವಿಶೇಷವಾಗಿ ಸುಷುಮ್ನವನ್ನ ಇಟ್ಕೊಳ್ತೇವೆ. ಆ ಏಕಾಗ್ರತೆ ಬರಲಿ, ನಮ್ಮ ಶಕ್ತಿ ಹೆಚ್ಚಿಸ್ಕೊಳ್ಳೋ ಅಂತ ಒಂದು ಮಾರ್ಗದರ್ಶನ ಹುಡುಕಿ. ಕಳ್ಕೊಂಡಿದ್ದನ್ನ ಮತ್ತೆ ಮತ್ತೆ ಕುಳಿತುಕೋಬೇಡಿ, ಏನು ಮಾಡುವ ಮೊದಲು ಕೇಳಿ ಮಾಡಿ ಅಂತ ಹೇಳ್ತಾನೆ. ಇರ್ಲಿ, ಈ ವಾರದ ಭವಿಷ್ಯ 18ನೇ ತಾರೀಕು ಆಗಸ್ಟ್ 2024 ಭಾನುವಾರ, ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಶ್ರಾವಣ ಮಾಸೆ, ಶುಕ್ಲ ಪಕ್ಷದ ಚತುರ್ದಶಿ, ಉತ್ತರಾಷಾಢ ನಕ್ಷತ್ರ, ಆಯುಷ್ಮಾನ್ ಯೋಗ, ಗರಜಕರಣ. ಮೊದಲಿಗೆ ಗ್ರಹಗಳ ಸ್ಥಿತಿಗತಿಗಳನ್ನ ನೋಡೋಣ. ಅಂದ್ರೆ ತುಂಬಾ ಜನ ಕೇಳ್ತಾರೆ, ಅವ್ರು ಅಲ್ಲಲ್ಲೇ ಇದ್ದಾರೆ, ನಮಗೇನ್ ಫಲ ಕೊಟ್ಬಿಡುತ್ತೆ? ನಮ್ಮ ತಂದೆ ತಾಯಿ ಜಾಗದಲ್ಲಿದ್ದಾಗ ನಾವು ಏನು ಬೇಡ ಮಕ್ಕಳೇ, ಇವತ್ತು ಇಲ್ಲಿದ್ದೀವಿ, ನಾಳೆ ಇನ್ನೊಂದು ಕ್ಷಣದಲ್ಲಿ ಇನ್ನೊಂದು ಜಾಗದಲ್ಲಿ ಇರ್ತೀವಿ. ನಿಮ್ ಮನೇಲಿ ಇರ್ತೇನೆ, ನೀವು ಕೊಟ್ಟಷ್ಟು, ನೀವು ಇಟ್ಟಷ್ಟು, ನೀವು ಹೇಳದಷ್ಟು. ಹೌದಲ್ವಾ? ನಿಜ ಅಲ್ವಾ? ನನ್ನ ಮನೇಲಿ ನಾನು ರಾಜ ಇರ್ಬೋದು, ನಿಮ್ ಮನೇಲಿ ನಾನು ಬಂದಾಗ ದಿವಾನ ಆಗಿರ್ಬೇಕಿಲ್ಲ ಸೇವಕ ಆಗಿರ್ಬೇಕು. ಸೊ ಈ ಗ್ರಹಗಳ ಸ್ಥಿತಿಗಳು ನಿಮ್ಮನ್ನ ಒಂದೊಂದು ಬಾರಿ ಒಂದೊಂದು ಜಾಗದಲ್ಲಿ ನಿಲ್ಲಿಸ್ತವೆ. ಮನೇಲಿದ್ದಾಗ ಯಜಮಾನ, ಪತ್ನಿ ಪಕ್ಕದಲ್ಲಿದ್ದಾಗ ಪತಿ, ಸೋದರಿಯರ ಪಕ್ಕದಲ್ಲಿದ್ದಾಗ ಅಣ್ಣ, ಮಕ್ಕಳ ಪಕ್ಕದಲ್ಲಿದ್ದಾಗ ತಂದೆ, ಯಜಮಾನರ ಹತ್ರ ಇದ್ದಾಗ ಸೇವಕ, ಗುರುಗಳ ಹತ್ರ ಇದ್ದಾಗ ಶಿಷ್ಯ. ಹೌದಲ್ವಾ? ಈ ರೀತಿ ಗ್ರಹಗಳು ನಮ್ಮನ್ನ ಆಯಾಯ ಸ್ಥಳಗಳಿಗೆ ಕರ್ಕೊಂಡು ಹೋಗಿ ನಿಲ್ಲಿಸ್ತವೆ. ಅದಕ್ಕೆ ತಕ್ಕಂತ ರೋಲ್ ಅನ್ನ ನಾವು ಪ್ಲೇ ಮಾಡ್ಬೇಕಾಗುತ್ತೆ. ಗುರು ಕುಜ ವಿಶೇಷವಾಗಿ ವೃಷಭದಲ್ಲಿದ್ದಾರೆ, ರವಿ ಶುಕ್ರ ಬುಧ ಸಿಂಹದಲ್ಲಿ, ರಾಹುಕೇತು ಯಥಾ ಪ್ರಕಾರವಾಗಿ ಮೀನ ಹಾಗೂ ಕನ್ಯಾದಲ್ಲಿ, ಶನಿ ವಕ್ರನಾಗಿ ವಿಶೇಷವಾಗಿ ಕುಂಭದಲ್ಲಿ ಕುಳಿತಿರ್ತಕ್ಕಂಥ ಒಂದು ಭಾವ. ಬನ್ನಿ ಈ ವಾರ ಭವಿಷ್ಯ ನೋಡ್ಬಿಡೋಣ. ಮುಖ್ಯವಾಗಿ ಮೇಷರಾಶಿ. ಗುರು ನಿಮಗೆ ಯೋಗಕಾರಕ, ಭಾಗ್ಯೇ ಧನಸ್ಥಾನಂ ಲಗ್ನೇ ಧನಸ್ಥಾನಂ ಅನ್ನತಕ್ಕಂಥದ್ದು ಚೆನ್ನಾಗಿದೆ. ಸೂರ್ಯ ಕೂಡ ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಲಕ್ಷ್ಮೀನಾರಾಯಣ ಯೋಗ, ಬುಧಾದಿತ್ಯ ಯೋಗ, ಇವುಗಳೆಲ್ಲವೂ ಕೂಡಿರೋದ್ರಿಂದಲೂ ತುಂಬಾ ಚೆನ್ನಾಗಿದೆ. ಭೂಮಿ, ಮನೆ, ಆಳು ಕಾಳು, ವೈದ್ಯ, ಟೀಚರ್, ಲೆಕ್ಚರರ್, ಯಾವುದೇ ವೃತ್ತಿಯಾದರೂ ಅದ್ಭುತವಾದಂತ ಒಂದು ಪ್ರಗತಿ ಇರತಕ್ಕಂಥ ವಾರ. ಶನಿ ವಕ್ರ, ಕರ್ಮಕಾರಕ ವಕ್ರನಾದಾಗ ನಾನು ಅದನ್ನೇನೋ ನೋಡ್ತೀನಿ, ಅಯ್ಯೋ ಇಷ್ಟೊಂದು ಫೋನ್ಸ್ ಬರ್ತಿದೆ, ಅದೊಂದು ವೈಬ್ರೇಟ್ ಆಗ್ತಿದೆ, ಈ ರೀತಿಯ ಭಾವ. ಎಲ್ಲೋ ಒಂದು ಗಡಿಬಿಡಿ ಮಾಡುವುದನ್ನ ಬಿಟ್ಟು ಕಾರ್ಯಕ್ರಮ ಹೇಗ್ ಬರ್ತಿದ್ಯೋ, ಸೌಂಡ್ ಕರೆಕ್ಟ್ ಆಗಿ ಬರ್ತಿದ್ಯಾ, ಮಾಡ್ತಿದ್ದೇವೆ, ಲೈಟಿಂಗ್ ಕರೆಕ್ಟ್ ಆಗಿ ಬರ್ತಿದ್ವಿ, AC ಇದ್ದಿದ್ರೆ ಚೆನ್ನಾಗಿತ್ತು, ಯಾಕೋ ಸ್ವೆಟಿಂಗ್ ಆಗ್ತಿದೆ, ಈ ರೀತಿಯ ಭಾವಗಳೆಲ್ಲವೂ ಆಗ್ತಕ್ಕಂಥದ್ದು ಆಗುತ್ತೆ. ಸೊ ನಮ್ಮನ್ನ ಡೈವರ್ಷನ್ ಮಾಡಿಸೋದು ಜಾಸ್ತಿ. ಸೊ ಮೇಷ ರಾಶಿಗೆ ಸ್ವಲ್ಪ ಡೈವರ್ಷನ್ ಮಾಡಿಸೋದ್ರಿಂದ ಬೆಳಿಗ್ಗೆ ಎದ್ದ ತಕ್ಷಣ ಶ್ರೀನಿವಾಸ ಸುಪ್ರಭಾತ ಕೇಳಿ, ಶನಿ ಬೆಳಿಗ್ಗೆ ಎದ್ದ ತಕ್ಷಣ ವೆಂಕಟೇಶ್ವರ ಸುಪ್ರಭಾತ ಕೇಳಿ ಈ ವಾರ ಮುಂದಕ್ಕೆ ಹೆಜ್ಜೆ ಹಾಕೊಳ್ಳಿ. ತುಂಬಾ ಯಶಸ್ಸನ್ನ ಕಾಣತಕ್ಕಂತ ಒಂದು ವಾರ. ಬುಧ ವಕ್ರ ಇದ್ದಾನೆ, ಬುದ್ಧಿಕಾರಕ, ಹುಷಾರ್. ಇನ್ವೆಸ್ಟ್ಮೆಂಟು, ಪ್ರಾಜೆಕ್ಟ್ಸು, ಇನ್ನೊಂದು ಅಂತ ದುಡುಕ್ಬೇಡಿ ಅಷ್ಟೆ. ಬುಧ ವಕ್ರನಿದ್ದಾಗ ದುಡುಕಿನ ನಿರ್ಧಾರಗಳು, ಬುದ್ಧಿ ವಕ್ರ, ಮಾತು ವಕ್ರ, ಆಲೋಚನೆ ವಕ್ರ, ಚಿಂತನೆ ವಕ್ರ, ಜಾಗ್ರತೆ. ಇನ್ನು ವೃಷಭ ರಾಶಿ. ಸುಖಕಾರಕ, ಭೋಗಕಾರಕ, ಇವುಗಳೆಲ್ಲವನ್ನ ನೋಡ್ತೇವೆ. ನಿಮ್ಮ ರಾಶಿಯಾಧಿಪತಿ ಶುಕ್ರ ಎಲ್ಲಿದ್ದಾನೆ? ಸುಖದಲ್ಲಿ.
ಬುಧನ್ ಜೊತೆನಲ್ಲಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಕಲಾವಿದರಿಗೆ ಒಳ್ಳೆ ಜಾಕ್ಪಾಟ್ ಬಂಪರ್ ಹೊಡೆದ ಹಾಗೆ ನೋಡಿ. ಕನ್ನಡದ ಪಿಕ್ಚರ್ಗಳು ಕೆಲವೊಂದು ರಿಲೀಸ್ ಆಗಿದ್ದಾವೆ, ಒಳ್ಳೆ ದುಡ್ಡು ಮಾಡ್ತಿದೆ, ಬುತ್ತಿ ತುಂಬ್ತಿದೆ ಅಂತ ಖುಷಿ ಕೊಡ್ತಕ್ಕಂಥದ್ದು. ಒಳ್ಳೇದೋ ಕೆಟ್ಟದ್ದು ನಮಗ್ ಬೇಕಿಲ್ಲ, ಬರ್ತಿದ್ದಾವೆ, ಜನ ನೋಡ್ತಿದ್ದಾರೆ, ಆರಾಧಿಸ್ತಿದ್ದಾರೆ, ಖುಷಿ ಪಡ್ತಿದ್ದಾರೆ. ನಿನ್ನೆ ನಾನು ಕೂಡ ಮನೆಯಲ್ಲಿ ಕುತ್ಕೊಂಡು ಅಮೆಝಾನ್ ಇದೆ OTT ಮನೆಯಲ್ಲಿ ಕನ್ನಡ ಪಿಕ್ಚರ್ ಕೋಟಿ ತುಂಬಾ ಚೆನ್ನಾಗಿತ್ತು ಮಕ್ಕಳ. ಮನೆಯವರೆಲ್ಲ ಕುಳಿತುಕೊಂಡು ನೋಡುವಂಥದ್ದು ಒಂಥರ ಒಬ್ಬ ಮನುಷ್ಯ ಕಷ್ಟಪಡ್ತಕ್ಕಂಥದ್ದು. ನಾನು ತುಂಬಾ ಇಷ್ಟಪಡೋ ಡೈರೆಕ್ಟರ್, ಅವ್ರ ಕೆಳಗಡೆ ಕೆಲಸ ಮಾಡಿದ್ದಾನೆ. ಅವ್ರ ಋಣ ದೊಡ್ಡದಿದೆ, ಪರಮೇಶ್ವರ್ ಗುಂಡ್ಕಲ್ ಅಂತ. ಇರ್ಲಿ, ಹೇಗ್ ಮಾಡಿದ್ರು ಮೊದಲ ಪ್ರಯತ್ನ ಅಲ್ವಾ ಅಂತ ನೋಡಿದಾಗ ತುಂಬಾ ಚೆನ್ನಾಗಿತ್ತು. ಆ ತಾಯಿಯಾಗಿ ತಾರಾ, ತಂಗಿಯಾಗಿ, ಸೋದರನಾಗಿ, ಬ್ಯೂಟಿಫುಲ್ ಮೂವಿ. ಬೊಕ್ಕಸ ತುಂಬ್ತದೆ. ವೃಷಭ ರಾಶಿಯವರು ಕಲಾವಿದರಾಗಿದ್ರೆ ಬಂಗಾರ, ಬೆಳ್ಳಿ, ಡೈರೆಕ್ಷನ್ ಎಲ್ಲ, ಸ್ಪೋರ್ಟ್ಸ್ ಲೈನ್ ಅಲ್ಲಿ ಇದ್ದೀರಾ, ಡಾಕ್ಟರ್ ಆಗಿದ್ದೀರಾ, ಸರ್ಜನ್ ಆಗಿದ್ದೀರಾ, ಲೀಗಲ್ ಲೈನ್ ಅಲ್ಲಿ ಇದ್ದೀರಾ, ಅದ್ಭುತವಾದಂತ ಒಂದು ವಾರವಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಹಾಲು, ಬೆಣ್ಣೆ, ತರಕಾರಿ, ಸೊಪ್ಪು, ಹೂವು, ಈ ರೀತಿಯ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿರುವವರಿಗೂ ವಿಶೇಷ ಅಭಿವೃದ್ಧಿಯನ್ನ ಕಾಣತಕ್ಕಂಥ ಒಂದು ವಾರ. ಮಿಥುನ ರಾಶಿ, ಬುಧ 3ನೇ ಮನೆಯಲ್ಲಿ ವಕ್ರ, ಜಾಗ್ರತೆ. ಬುದ್ಧಿಕಾರಕ ಕೂತು ಬಿಟ್ಟಿದ್ದಾನೆ. ಶುಕ್ರ ಚೆನ್ನಾಗಿದ್ದಾನೆ ನಿಮಗೆ ನೋಡಿ. ಆ ಶಕ್ತಿಕಾರಕನು 12ನೇ ಮನೆಯಲ್ಲಿ ಬಂದು ಮಲಗಿದ್ದಾನೆ. ಕುಜ ಲಾಭಾಧಿಪತಿ 12ನೇ ಮನೆ. ಸೊ ಬರೋ ಲಾಭವೆಲ್ಲ ಖರ್ಚು. ಅವನ್ ಬುಧ ಸುಮ್ನಿರೋಲ್ಲ, ಅವನಿಗೂ ಕುಜನಿಗೂ ಆಗೋದಿಲ್ಲ. ಇಬ್ರು ಕೇಂದ್ರದಲ್ಲಿದ್ದಾರೆ, ಕುಜ ಬುಧ. ಭೂಮಿಗೆ ಹಾಕೋಣ, ಇನ್ನೊಂದ್ ಮಾಡೋಣ, ಇನ್ನೊಂದ್ ವ್ಯವಹಾರ, ಇನ್ನೊಂದ್ ವ್ಯಾಪಾರ, ಇನ್ನೊಂದು ಉದ್ಯೋಗ, ಏನೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಜ್ಞಾನಕಾರಕ ಗುರು ಕೂಡ 12ನೇ ಮನೆ. ಇಲ್ಲ ಸಲ್ಲದ ಖರ್ಚು, ಅಪವಾದ, ಅವಮಾನ, ಒದ್ದಾಟ, ಉದ್ಯೋಗದಲ್ಲಿ ತೊಳಲಾಟ, ಇರುವ ಸ್ಥಾನಕ್ಕೆ ಕುತ್ತು, ಆಪತ್ತು, ಬೇರೆ ಏನೇನೋ ಯೋಜನೆಗಳು, ತಲೆ ಕೆಡಿಸ್ತಕ್ಕಂಥ ಯೋಜನೆಗಳು. ಈ ರೀತಿ ವಿಪರೀತ. ಇದು ಹೆಂಗೆ ಅಂದ್ರೆ, ಅಡಿಗೆ ಮನೆಗೆ ಹೋಗ್ಬಿಟ್ಟು ಮಕ್ಳೆ ಉಪ್ಪಿಟ್ಟು ಮಾಡೋಣವಾ, ಚೊಚೋಬಾತ್ ಮಾಡೋಣವಾ, ಚಿತ್ರಾನ್ನ ಮಾಡೋಣವಾ, ಪುಳಿಯೋಗರೆ ಮಾಡೋಣವಾ, ಅನ್ನ ಸಾಂಬಾರು ಮಾಡೋಣವಾ, ತಲೆ ಕೆಡಿಸ್ತಿದೆ. ಆಗ ಏನ್ ಮಾಡ್ಬೇಕು ಗೊತ್ತಿಲ್ಲ, ಸಿಂಪಲ್ ಆಗಿರೋದು ಏನೋ ಒಂದು ಉಪ್ಮಾ ಮಾಡಿ ಇಟ್ಬಿಡ್ಬೇಕು ಅಷ್ಟೇ. ಇದು ತಿಂತಾರ, ಅದು ತಿಂತಾರ, ಇದು ಬಡಿಸ್ಲಾ, ಅದು ಬಡಿಸ್ಲಾ. ಸೊ ಲಾಟ್ ಆಫ್ ಕನ್ಫ್ಯೂಷನ್ಸ್ ಇದ್ದಾಗ ತುಂಬಾ ಸಿಂಪ್ಲಿಫೈ ಆಗಿ ತಗೊಂಡು ಹೋಗ್ತಕ್ಕಂಥದ್ದು ಮಾಡ್ಬೇಕು. ಈ ವಾರ ಆ ತರದ್ ಮಾಡಿ. ಹೆವಿ ರಿಸ್ಕ್ ತಗೋಬೇಡಿ, ಹೆವಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಜ್ಞಾನಕಾರಕ ಮಲಗಿದಾಗ ಜಾಗ್ರತೆ ಮಕ್ಕಳ. ಜ್ಞಾನಕಾರಕ ಮಲಗಿದಾಗ ತಲೆ ಕೆಡಿಸ್ತಾನೆ, ಬೇರೆದೇನೋ ಮಾಡಿಸ್ತಾನೆ. ದಶಮಾಧಿಪತಿ ಬೇರೆ ಆತ. ಸೊ ಉದ್ಯೋಗದಲ್ಲಿ ಟೆನ್ಷನ್. ನೀವು ಅಂದ್ಕೊಳ್ಳುವಂತ ಒಂದು ಸ್ಥಾನ, ಗೌರವ, ಪದವಿ, ಪ್ರತಿಷ್ಠೆ, ಈ ರೀತಿಯ ಭಾವದಲ್ಲಿ ಒಂದು ಎಳೆದಾಟಗಳಾಗ್ತಕ್ಕಂಥದ್ದು. ಆದಷ್ಟು ರಾಮರ ದೇವಸ್ಥಾನಕ್ಕೆ ಬೊಗಸೆ ಕಡಲೆಕಾಳು ನೆನೆಸಿ ಕೈಯಾರೆ ಒಂದು ಸೂಜಿ ದಾರದಲ್ಲಿ ಪೂರ್ಣಿಸಿ ಮಾಲೆಯಾಗಿ ಕೊಡ್ತಕ್ಕಂಥದ್ದು. 1-2 ಎಲೆ ಅಡಿಕೆ, ಒಂದು ಅಚ್ಚು ಬೆಲ್ಲ, 1-2 ಹಣ್ಣು ಸೇರಿಸಿ ಕೊಡ್ತಕ್ಕಂಥದ್ದು ಮಾಡ್ತಾ ಬನ್ನಿ. ಆದರೆ ಮಂಗಳವಾರ ಇಲ್ಲ ಸ್ವಾತಿ ನಕ್ಷತ್ರ, ಸುಬ್ರಹ್ಮಣ್ಯ ಇಲ್ಲವೇ ನರಸಿಂಹರ ಆಲಯ ಹತ್ತಿರದಲ್ಲಿದ್ರೆ ಒಂದು ಪುಟ್ಟ ಬೆಲ್ಲದ ದೀಪ ಹಚ್ಚಿ ಬರೋದು, ಅರ್ಚನೆ ಮಾಡಿಸ್ಕೊಳ್ಳೋದು ಮಾಡ್ಕೊಳ್ಳಿ. ಕರ್ಕಾಟಕ ರಾಶಿ, ಯೋಗಕಾರಕ ಗುರು ಬಹು ವಿಶೇಷವಾಗಿ ಕುಳಿತಿರ್ತಕ್ಕಂಥದ್ದು ಲಾಭದಲ್ಲಿ. ಮಹಾಯೋಗಕಾರಕ ಕುಜ 11ನೇ ಮನೆಯಲ್ಲಿ. ಲಕ್ಷ್ಮೀನಾರಾಯಣ ಯೋಗ ನಿಮ್ಮ ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ, ವೃತ್ತಿ ಸ್ಥಾನದಲ್ಲಿ. ಯಾರು ನಿಮ್ಮನ್ನು ತಡೆಯೋರು? ಒಂದೇ ಕೆಲವು ಕುತಂತ್ರಗಳು, ತಂತ್ರಗಳು, ಪ್ರತಿತಂತ್ರಗಳು, ಕ್ಷುದ್ರ ಶಕ್ತಿಗಳು, ಕೆಲವೊಂದು ಪ್ರಯೋಗ. ಅಷ್ಟಮದಲ್ಲಿ ಶನಿ ಇದ್ದಾಗ ತಡೆ ಹಾಕುತ್ತೆ, ಜಾಗ್ರತೆ. ವಕ್ರ ಬೇರೆ, ಪಾಲುದಾರಿಕೆ, ಕೊಡೋದು, ತಗೊಳ್ಳೋದು. ಅಷ್ಟಮ ಸ್ಥಾನವನ್ನ ಸಾವಿನ ಮನೆ, ಆತಂಕದ ಮನೆ, ತೊಂದರೆಯ ಮನೆ, ಕಷ್ಟದ ಮನೆ, ಬಾಧೆಯ ಮನೆ, ಅಷ್ಟ ಕಷ್ಟಗಳ ಮನೆ ಅಂತೆಲ್ಲ ಹೇಳ್ತೇವೆ. ಜಾಗರೂಕತೆ. ಹನುಮರಿಗೆ ಒಂದು ಪುಟ್ಟ ಎಳ್ಳು ದೀಪ ಹಚ್ತಾ ಇರಿ. ಯಾವ್ದಾದ್ರೂ ನವದುರ್ಗ, ದುರ್ಗ, ಕಾಳಿಕ, ಪಾರ್ವತಿ, ಗೌರಿ, ಗಂಗಮ್ಮ ಆದಾಗ ನನ್ನ ಗಂಗಮ್ಮ ಕ್ಷೇತ್ರಕ್ಕೆ ಬನ್ನಿ. ಹೌದು, ಸಂಕಲ್ಪ ದೇವಿ. ಈ ದೇವಿಯ ಶಕ್ತಿ ಏನ್ ಗೊತ್ತಾ? ನನ್ನ ಗಂಗಮ್ಮ ದೇವಸ್ಥಾನ ಅಂತೂ ನಿಮ್ಗೆ ಏನಾದ್ರೂ ಒಂದು ಕೋರಿಕೆ ಇದೆ ಅಂತ ಇಟ್ಕೊಳ್ಳಿ, ಬನ್ನಿ. ತುಂಬಾ ಜನಕ್ಕೆ ಅಲ್ಲಿ ಫಲಿತಾಂಶ ನಡೆದಿದೆ. ಅಲ್ಲಿ ಬಂದು ದರ್ಶನ ಮಾಡ್ಬಿಟ್ಟು ಒಂದು ಕೊಬ್ಬರಿಕಾಯಿ ತಗೊಂಡು, ತೆಂಗಿನಕಾಯಿ, ಅಮ್ಮ ನಮ್ ಕಾರ್ಯ ಆಗಿ ಏನೋ ಬಂದು ನಿನ್ ಸೇವೆ, ನಿನ್ ದರ್ಶನ, ನನ್ನ ಸಂಕಲ್ಪ ಬಂದ್ ಮಾಡಿಸ್ತೇವೆ ಅಂತ ಹೇಳಿ ಹೊರಗಡೆ ನೆನೆಸ್ಕೊಂಡು ಒಂದು ಕಾಯಿ ಹೊಡೆದು ಹೋಗಿ ಮಕ್ಕಳೇ. ಖಂಡಿತ ತಾಯಿ ಫಲಶ್ರುತಿ ಆಗುತ್ತೆ. ಕಾರ್ಯ ಆದ್ಮೇಲೆ ಬಂದು ಒಂದು ಸೇವೆ, ಏನೋ ಒಂದು ದರ್ಶನ ಸೇವೆ ಮಾಡಿ. ನಿಮ್ ಶಕ್ತಿ ಇದ್ರೆ ಬೇರೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅಂತ ಒಂದು ಕ್ಷೇತ್ರ ಹತ್ತಿರದಲ್ಲಿ ನಿಮ್ ಗ್ರಾಮ ದೇವಿ ಇದ್ರೆ ಈ ತರದ್ ಮಾಡ್ಕೊಳ್ಳಿ. ಕರ್ಕಾಟಕ ರಾಶಿ ಅಂಥದ್ದೊಂದು ಯೋಗವನ್ನ ನೋಡತಕ್ಕಂಥ ಅದ್ಭುತವಾದ ವಾರ. ಕೆಲವು ಅಡೆತಡೆಗಳಿಗೆ ಇದನ್ನ ಹೇಳಿದ್ದೇನೆ, ಇದನ್ನ ಮಾಡ್ಕೊಳ್ಳಿ. ಮುಖ್ಯವಾಗಿ ಕಲಾವಿದರಾಗಿದ್ದೀರಾ, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ,
ಪ್ರಾಪರ್ಟಿ ಡೆವಲಪ್ಮೆಂಟ್, ಸಿಮೆಂಟು, ಕಬ್ಬಿಣ, ಕಲ್ಲು, ಕ್ರಷರು, ವಾಹನ, ಡ್ರೈವರು, ಈ ಒಂದು ಟೂರಿಸ್ಟು, ಟ್ರಾವೆಲ್ಸು, ಸರ್ಜರಿ, ಫಾರ್ಮಸ್ಯೂಟಿಕಲ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಮೆಡಿಕಲ್ ಲೈನಲ್ಲಿ ಕೆಲಸ ಮಾಡ್ತಿದ್ದೀರಾ, ಲೀಗಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಅದ್ಭುತವಾದಂತ ಪ್ರಗತಿ. ಸಿಂಹ ರಾಶಿ ಸ್ವಲ್ಪ ಟೆನ್ಷನ್ಗಳಿದಾವೆ. ಸೂರ್ಯ ಎಷ್ಟಿದ್ದರೂ ರಾಜಗ್ರಹವೇ, ಅಸುರ ಗ್ರಹವೇ. ತುಂಬಾ ಬಲ ಇರಬಾರ್ದು ಮಕ್ಕಳೇ, ಯಾವತ್ತೂ ನೆನ್ಪಿಟ್ಕೊಳ್ಳಿ. ತುಂಬಾ ಬಲ ಇರೋರೇ ಎಡವಟ್ ಮಾಡೋದು, ತುಂಬಾ ಶಕ್ತಿ ಇರೋರೆ, ತುಂಬಾ ಜ್ಞಾನ ಇರೋರೆ ಏನೋ ಮಾತಾಡ್ಬಿಡೋದು, ತುಂಬಾ ಬುದ್ಧಿ ಇರೋರೆ ಏನೋ ಮಾತಾಡ್ಬಿಡೋದು ಮಾಡಿಸ್ತಾನೆ. ಸ್ವಲ್ಪ ಸಿಂಹರಾಶಿ ಈ ವಾರ ನಿಮಗೆ, ಈ ಭಾನುವಾರದಿಂದ ಮುಂದಿನ ಭಾನುವಾರದವರೆಗೂ ವಿಶೇಷ ಬಲ, ಅಧಿಕಾರ ಬಲ, ಗೌರವ ಬಲ, ಧನ ಬಲ, ಸ್ಥಾನ ಬಲ ಇದ್ದಂತ ಯಾವ್ದಾವ್ದೋ ತಲೆನೋವುಗಳು ಒದ್ದಾಡ್ಬಿಟ್ಟಿದ್ರು ಒಂದ್ ತಿಂಗಳಿಂದ. ತಲೆ ಮೇಲೆ ಬಂದಂತ ಬಂಡೆಗಳು ಸರಿಸ್ತಂತ ಒಂದು ಪ್ರಭಾವ, ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಆಗುತ್ತೆ, ದೊಡ್ಡ ಕಾರ್ಯಗಳಾಗುತ್ತೆ. ವಿಪರೀತ ಬಲದಿಂದ ಧುಮುಕ್ ಬಿಡ್ತೀರ, ಅದೊಂದು ಭಯ. ನಮಗೆ ಭಗವಂತ ಬಲ ಕೊಟ್ಟಿರೋದು ಬಂದು ವಿಶೇಷವಾಗಿ ಒಂದು ಒಳ್ಳೇದ್ ಮಾಡ್ಲಿಕ್ಕೆ, ಅದನ್ನ ದುರುಪಯೋಗ ಮಾಡ್ಕೊಳ್ಳಿಕ್ಕಲ್ಲ ಮಕ್ಕಳ. ಜಾಗ್ರತೆ. ಏನೋ ಕೊಟ್ಟಿದ್ದೇನೆ ಒಳ್ಳೇದಕ್ಕೆ, ಇದ್ದಾಗ ಕೊಡೋಣ, ಇಲ್ಲದಿದ್ದಾಗ ಇಲ್ಲ ಅನ್ನೋ ಅಷ್ಟೇ ನಾನು ಹೇಳಬಲ್ಲೆ. ಸೊ ಈ ವಾರ ಕೊಡೋ ಕೈ, ದಾರಿ ತೋರಿಸೋ ಕೈ ತುಂಬಾ ಚೆನ್ನಾಗಿದೆ. ಹೂವಿನ ವ್ಯಾಪಾರ, ಹಣ್ಣಿನ ವ್ಯಾಪಾರ, ತರಕಾರಿ ವ್ಯಾಪಾರ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಅಲಂಕಾರ, ಒಪ್ಪ, ಗೋರಣ, ಮೇಕಪ್, ಬ್ಯೂಟಿ ಪಾರ್ಲರ್, ಈವೆಂಟ್ ಮ್ಯಾನೇಜ್ಮೆಂಟ್, ಥಿಯೇಟರು, ಕ್ಲಬ್, ರೆಸ್ಟೋರೆಂಟು, ಹೋಟೆಲ್ಲು, ಫುಡ್ ಇಂಡಸ್ಟ್ರಿ, ಸಿಮೆಂಟು, ಕಬ್ಬಿಣ, ಡಾಕ್ಟರ್ಸು, ಜಡ್ಜಸ್ಸು, ಲಾಯರ್ಸು, ಜುಡಿಷಿಯಲ್ ಸಿಸ್ಟಮ್ ನಲ್ಲಿ ಇದ್ದೀರಾ, ಲೀಗಲ್ ಸಿಸ್ಟಮ್ ನಲ್ಲಿ ಇದ್ದೀರಾ, ಒಳ್ಳೊಳ್ಳೆ ವ್ಯಕ್ತಿಗಳನ್ನು ಭೇಟಿ ಮಾಡ್ತೀರಾ, ಒಳ್ಳೆ ದುಡ್ಡು, ಹೆಸರು, ಕೀರ್ತಿ, ಪ್ರತಿಷ್ಠೆಯನ್ನೆಲ್ಲ ಪಡೆಯತಕ್ಕಂತ ಒಂದು ಸಾಮಾನ್ಯರಿಂದ ಅತಿ ಸಾಮಾನ್ಯರವರೆಗೂ ಎಲ್ಲರಿಗೂ ತುಂಬಾ ವಿಶೇಷವಾಗಿರತಕ್ಕಂತ ಒಂದು ವಾರ ಚೆನ್ನಾಗಿದೆ. ಇನ್ನು ಕನ್ಯಾ ರಾಶಿ, ಬುಧ ವಕ್ರ. ಇವತ್ತೇ ತಲೆ ಕೆಡ್ಸಿರ್ತಾನ ಅವನು, ಬೇಕಾದ್ರೆ ನೋಡಿ. ಹಬ್ಬದ ದಿನವೇ ಇವತ್ತು. ಎಷ್ಟು ಜನ ಕನ್ಯಾ ರಾಶಿಯವ್ರು ಕಮೆಂಟ್ ಆಗ್ತಿರ್, ನಾನು ಕಾಯ್ತಿರ್ತೇನೆ. ಗುರುಗಳೇ ಸುಮ್ನೆ ತಲೆ ಕೆಡ್ಸಿದೆ ಇವತ್ತು, ಮನೆ ವಿಚಾರನೋ, ಹಿರಿಯರ ವಿಚಾರನೋ, ಕುಟುಂಬದ ವಿಚಾರನೋ, ಏನೋ ಒಂದು. ನಾನೇ ಬಲ ಇಲ್ಲ, ನಮ್ಮವರೆಲ್ಲ ಚೆನ್ನಾಗಿದ್ದಾರೆ, ಮನೇಲಿ ಎಲ್ಲ ಹೋಳಿಗೆ ಆಗಿದೆ, ಅಕ್ಕ, ತಂಗಿ, ಅತ್ತಿಗೆ, ನಾದ್ನಿ ಎಲ್ಲಾರು ಓಕೆ. ನನಗ್ ಜ್ವರ ಬಂದ್ಬಿಟ್ಟಿದೆ, ಏನೋ ಸುಸ್ತು. ಇವತ್ತು ಆತರ ಬುದ್ಧಿಗೆ, ಮಾತಿಗೆ, ಆಲೋಚನೆಗೆ ನಡೆದಿರ್ತಕ್ಕಂಥ ಪ್ರಭಾವ ಆಗಿರುತ್ತೆ. ಅಂಥದ್ರಲ್ಲಿ ಈ ವಾರ ಸ್ವಲ್ಪ ಎಚ್ಚರಿಕೆ. ಈ ರೀತಿ ಅನಗತ್ಯ ಓಡಾಟ, ಅನಗತ್ಯ ಟೆನ್ಷನ್ಸು, ಅನಗತ್ಯ ಎಳೆದಾಟ ಇವುಗಳಾಗ್ತಕ್ಕಂಥದ್ದು. ನಿಮ್ ಮಾತು, ನಿಮ್ ಚಿಂತನೆ ಯಾರೋ ತಲೆ ಕೆಡಿಸ್ತಾರೆ. ಕೂತಿ ತಾನ್ ಕೇಳೋದಲ್ದೆ ವನನೆಲ್ಲ ಕೆಡಿಸ್ತು ಅಂತ ನಿಮ್ ಬುದ್ಧಿ, ಮಾತು, ಆಲೋಚನೆಗೆಲ್ಲ ಏನಾದ್ರೂ ಒಂದು ಡಿಸ್ಟರ್ಬೆನ್ಸ್ಗಳು ತಂದಿಡ್ತಕ್ಕಂಥದ್ದಾಗುತ್ತೆ. ಅನಗತ್ಯ ಖರ್ಚುಗಳು, ಸುಮ್ಮನೆ ದೂರದ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ ಇವುಗಳನ್ನು ತಂದಿಡ್ತಾನೆ. ಆದರೆ ಅದೃಷ್ಟಕ್ಕೆ ಗುರುದೃಷ್ಟಿ ಇದೆ, ಗುರುದೃಷ್ಟಿ ಇದೆ, ಚೆನ್ನಾಗಿದೆ, ತೊಂದರೆ ಏನಿಲ್ಲ, ತಪ್ಪಿಸ್ಕೋತೀರಿ. ಒಂದು ಪುಟ್ಟದಾಗಿ ಏನ್ ಮಾಡಿ ಅಂದ್ರೆ ನಿತ್ಯ ವಿಷ್ಣು ಸಹಸ್ರನಾಮ ಕೇಳಿ. ಯಾರಾದ್ರೂ ಹೇಗೂ ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೆ ಹೆಣ್ಮಕ್ಳಿಗೆ ಕೊಟ್ವಿ, ಅಕ್ಕಪಕ್ಕದ ಮನೆಯವ್ರಿಗೆ ಕೊಟ್ವಿ, ಆದ್ರೆ ಮಂಗಳಮುಖಿಯರು ಅವರು ಸ್ತ್ರೀಯರೇ. ಅಂತವ್ರು ಯಾರಾದ್ರೂ ಅಕ್ಕ ಪಕ್ಕ ಏನೋ ಅವ್ರದ್ದೊಂದು ಪುಟ್ಟ ಅಖಾಡ ಇದೆ ಸಿಕ್ಕಿದ್ರು, ಹುಡ್ಕೊಂಡು ಹೋಗ್ಬಿಟ್ಟು ಅವ್ರಿಗೊಂದು ಏನಾದ್ರೂ ಒಂದ್ 3 ಜನಕ್ಕೆ 5 ಜನಕ್ಕೆ ಫಲತಾಂಬೂಲ ಕೊಡೋದು, ಸಿಹಿ ಕೊಡೋದು, ಹಣ್ಣು ಕೊಡೋದು, ಈ ತರದ್ ಮಾಡ್ತಕ್ಕಂಥದ್ದು ಮಾಡಿ ತುಂಬಾ ವಿಶೇಷ ಆಗ್ತಕ್ಕಂಥದ್ದು ಆಗುತ್ತೆ. ಆಯ್ತು. ತುಲಾ ರಾಶಿ ನೋಡಿ, ರಾಶಿಯಾಧಿಪತಿ ಬಲ ಅಂದ್ರೆ ನಾನ್ ಚೆನ್ನಾಗಿದ್ದೇನೆ. ಯಾವಾಗ ಮನೆ ಯಜಮಾನ ಸ್ಟ್ರಾಂಗ್ ಇರ್ತಾನ ಮಕ್ಕಳೇ, ಎಲ್ರು ಗಪ್ಚುಪ್ ಆಗ್ತಾರೆ. ಮನೆ ಯಜಮಾನನೇ ವೀಕು, ಮನೆ ಯಜಮಾನಿ ಮಾತಾಡ್ತಾಳೆ, ನಿಮ್ ಯೋಗ್ಯತೆಗೆ ನೋಡಿ ಎಷ್ಟು ತಂದಿದ್ರಿ ಮಕ್ಕಳು, ಫೀಸ್ ಇಲ್ಲ, ಮನೆ ಬಾಡಿಗೆ ಕಟ್ಟಿಲ್ಲ, ಕರೆಂಟ್ ಬಿಲ್ ಇಲ್ಲ, ಇದು ಸಾಕಾಗ್ತಿಲ್ಲ, ಅದು ಸಾಕಾಗ್ತಿಲ್ಲ. ಇಲ್ಲ ಮನೆ ಯಜಮಾನನೇ ಜ್ವರ ಬಂದ್ ಮಲಗ್ಬಿಟ್ಟಿದ್ದಾನೆ, ಇಲ್ಲ ಯಜಮಾನಿ ಮಲಗ್ಬಿಟ್ಟಿದ್ದಾಳೆ. ಅಮ್ಮ ಮಲಗ್ಬಿಟ್ರೆ ಅಪ್ಪನ ಕೈಕಾಲು, ನಮ್ ಕೈಕಾಲು ಬೋಡುತ್ತಾ? ಎವ್ರಿಥಿಂಗ್ ಈಸ್ ವೀಕ್. ಯಜಮಾನನೇ ಬಲವಿಲ್ಲ. ಮೂರ್ಖ ದೊರೆ ಹಾಳಾಯ್ತು, ಮೂರ್ಖ ಗುರು ಹಾಳಾಯ್ತು, ಮೂರ್ಖ ತಂದೆ ಹಾಳಾಯ್ತು, ಮೂರ್ಖ ತಾಯಿ ಹಾಳಾಯ್ತು. ಮೂರ್ಖ ಮಗನಿಂದ ಏನು ಹಾಳಾಗಲ್ಲ. ಮನೆಯ ಯಜಮಾನ ಬಲವಾಗಿದ್ದಾಗ ಎಂಥ ಸಮಸ್ಯೆ ಬಂದು ಎದುರಿಸ್ಕೊಳ್ಳೋ ಶಕ್ತಿ ಬರುತ್ತೆ. ಅಂಥದ್ದೊಂದು ಏಕಾದಶಿ ಸೂರ್ಯಸ್ಥಾನಂ ಕೋಟಿ ಸೂರ್ಯ ಸಮಪ್ರಭ. ತುಲಾ ರಾಶಿಯವ್ರಿಗೆ ಸಮಸ್ಯೆಗಳಿದೆ. ಗುರು ಅಷ್ಟಮ, ಕುಜ ಅಷ್ಟಮ. ಪಾಲುದಾರಿಕೆ ಮಾಡಬೇಡಿ. ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಡೆವಲಪ್ಮೆಂಟು, ಮನೆ ಕಟ್ತೀನಿ ಅಂತ ಹೋಗ್ಬೇಡಿ. 40-45 ಆಗಿದೆ, ತುಂಬಾ ಯೋಚನೆ ಮಾಡಿ. ಸಾಲ ಮಾಡಿ ಮನೆಗೆ ತಗೋತೀನಿ, ಮನೆ ಕಟ್ತೀನಿ ಅನ್ನೋರು ಒಂದು 20 ಲಕ್ಷದ ಮೇಲೆ ಸಾಲ ಮಾಡ್ತೀನಿ ಅನ್ನೋರು ಸ್ಟಾಪ್ ಇಟ್.
ಮುಖ್ಯವಾಗಿ ತುಲಾ ರಾಶಿ ಡಬಲ್ ಇನ್ನೊಂದು ಏನೋ ಲೋನ್ ಆಗ್ಲಿಲ್ಲ ಸರ್, ಬೇರೆ ಪ್ರೈವೇಟ್ ಬ್ಯಾಂಕಿಂಗ್ ಇಂದ ಮಾಡೋಣ, ಪ್ರೈವೇಟ್ ಲೋನ್ ಮಾಡೋಣ, ಈ ತರದಲ್ಲಾಗಿ ಬಡ್ಡಿ, ಚಕ್ರ ಬಡ್ಡಿ, ಮೀಟರ್ ಬಡ್ಡಿ ಅನ್ನತಕ್ಕಂಥದ್ದು ಒಂದು ಭಾವಕ್ಕೆ ಸಿಕ್ಕಾಕೋಬಿಡ್ತೀರಾ, ಹುಷಾರು, ಹೈ ರಿಸ್ಕ್. ಆಮೇಲೆ ಜ್ಞಾನಕಾರಕ ಅಷ್ಟಮದಲ್ಲಿದ್ದಾಗ ಸ್ವಲ್ಪ ಎಳೆದಾಟವೇ, ನಿಮ್ಗೆ ಗೊತ್ತಾಗೋಲ್ಲ ಒಳ್ಳೆತನ ಯಾರು, ಕೆಟ್ಟವ್ರು ಯಾರು, ಈ ತರದೆಲ್ಲ ತುಂಬಾ ನಂಬಿ ಪೆಟ್ಟು ತಿನ್ನತಕ್ಕಂಥದ್ದಾಗುತ್ತೆ. ಈ ಎಚ್ಚರಿಕೆ. ಅದು ಬಿಟ್ರೆ ತುಲಾ ರಾಶಿಯವರು ಏನ್ ಪರಿಶ್ರಮ ಪಡ್ತಿರೋ ಆ ಪರಿಶ್ರಮಕ್ಕೆ ತಕ್ಕಂತ ಫಲವೃದ್ಧಿಯನ್ನ ನೋಡತಕ್ಕಂತ ಅದ್ಭುತವಾದ ಒಂದು ವಾರ. ಕನ್ಸಲ್ಟೆಂಟ್ಸ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಶನಿ ಬುಧನನ್ನು ನೋಡ್ತಿದ್ದಾನೆ, ಸೂರ್ಯನನ್ನು ನೋಡ್ತಿದ್ದಾನೆ, ಶುಕ್ರನನ್ನು ನೋಡ್ತಿದ್ದಾನೆ. ಸೊ ಬುಧನಿಗೆ ಸಂಬಂಧಪಟ್ಟಂತದ್ದು, ಶುಕ್ರನಿಗೆ ಸಂಬಂಧಪಟ್ಟಂತದ್ದು, ಸೂರ್ಯನಿಗೆ ಸಂಬಂಧಪಟ್ಟಂತದ್ದು, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸಣ್ಣ ಪುಟ್ಟ ಲೇವಾದೇವಿ ವ್ಯವಹಾರ ಮಾಡ್ತಿದ್ದೀರಿ, ಬಡ್ಡಿ ವ್ಯವಹಾರ ಮಾಡ್ತಿದ್ದೀರಿ, ಕನ್ಸಲ್ಟೆಂಟ್ ಆಗಿದ್ದೀರಿ, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಈ ರಂಗದಲ್ಲಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಕಲಾವಿದರಿಗೂ ಚೆನ್ನಾಗಿದೆ, ಬರವಣಿಗೆಕಾರರು, ಸಂಕಲನಕಾರರು ಗಮನಿಸಿ ನೋಡಿ. ಒಳ್ಳೆ ಅವಾರ್ಡ್ಗಳು ಬಂದಿದೆ. ನಮ್ಮ 2 ಮೂವಿಗೆ, KGF ಬಂದಿದೆ, ಕಾಂತಾರಾಗ್ ಬಂದಿದೆ. ಅವ್ರ ರಾಶಿಗಳನ್ನ ಚೆಕ್ ಮಾಡಿ ನೋಡಿ ಮಕ್ಳೇ, ಅವರ ಲಗ್ನಗಳನ್ನ ಚೆಕ್ ಮಾಡಿ ನೋಡಿ ಮಕ್ಳೇ. ಇಟ್ ಈಸ್ ದೇರ್. ರಾ, ರೀ, ರೇ, ರೋ ಅನ್ನತಕ್ಕಂಥದ್ದು, ನಾ, ನೀ, ನೇ, ನೋ ಅನ್ನತಕ್ಕಂಥ ಅಕ್ಷರಗಳ ಭಾವ. ವೃಶ್ಚಿಕ ರಾಶಿಯೂ ಇದ್ದಾರೆ, ಯಶು, ರಿಷಬ್ ಶೆಟ್ಟಿ. ಅಲ್ಲಿ ನೋಡಿ, ಗ್ರಹಗಳು ತಮ್ಮ ಪ್ರಭಾವವನ್ನ ತಾನಾಗಿ ಸೂಚಿಸ್ತವೆ, ಅವುಗಳೇ ಕರ್ಕೊಂಡು ಹೋಗೋದು ನಿಮ್ಮನ್ನ. ಎಲ್ರೂ ಒಂದೇ ತರ ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಪ್ರಯತ್ನ ಮಾಡ್ತಿರ್ತಾರೆ, ಕ್ಲಾಸಿಗೆ ಬರೋದು ಒಬ್ಬನೇ ಫಸ್ಟ್ ರ್ಯಾಂಕ್. ಆ ರೀತಿಯ ವಾರ ಇವತ್ತು. ಏನ್ ಪರಿಶ್ರಮ ಪಡ್ತಿರೋ ಆ ತರದ ಒಂದು ವಿಶೇಷ ಯಶಸ್ಸು. ವೃಶ್ಚಿಕ ರಾಶಿಯವರಿಗೆ ಕೇಂದ್ರದಲ್ಲಿ, ದಶಮದಲ್ಲಿ ಶುಕ್ರ, ಬುಧ, ಸೂರ್ಯ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ಸನ್ಮಾನ, ಅಧಿಕಾರ, ರಾಜಕೀಯ, ಟ್ರಾವೆಲ್ಸ್, ಟೂರ್ಸು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಆಳು ಕಾಳು, ಹೋಟೆಲು, ಅಲಂಕಾರ, ಮೇಕಪ್, ಬ್ಯೂಟಿ ಪಾರ್ಲರು, ಥಿಯೇಟರು, ಕ್ಲಬ್ಸು, ಈವೆಂಟ್ ಮ್ಯಾನೇಜ್ಮೆಂಟು, ಇವುಗಳಿಗೆ ಸಂಬಂಧಪಟ್ಟಂಥದ್ದು. ಗೃಹಿಣಿಯರಾಗಿದ್ದೀರಿ, ಮನೆ ಲಕ್ಷ್ಮಿ ಆಗಿದ್ದೀರಿ, ಮನೆ ಜವಾಬ್ದಾರಿ, ಕುಟುಂಬದ ಜವಾಬ್ದಾರಿ ನಡೆಸ್ಕೋತಿದ್ದೀರಿ, ಕೆಲಸ ಮಾಡ್ಕೊಂಡು ಮನೆ ನೋಡ್ಕೊಂಡು ಕೆಲಸ, ಈ ರೀತಿಯ ವೃತ್ತಿ ಉದ್ಯೋಗ ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಮುತ್ತು ಮಾಣಿಕ್ಯ, ವಜ್ರ, ವೈಡೂರ್ಯ, ಆಭರಣ, ಅಲಂಕಾರ, ಒಪ್ಪ, ಓರಣ, ಚಿತ್ರಕಲೆ, ನಿಟ್ಟಿಂಗು, ಡಿಸೈನಿಂಗು, ಪೇಂಟಿಂಗು, ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ. ಅಡಿಗೆ ಮಾಡೋದು, ಅಡಿಗೆ ಮಾಡಿ ಬಡಿಸೋದು, ಮೆಸ್ ಇಟ್ಕೊಂಡಿದ್ದೀರಿ, ಈ ರೀತಿಯ ವೃತ್ತಿ ಉದ್ಯೋಗ. ಅದ್ಭುತವಾದಂತ ಪ್ರಗತಿ ಕಾಣತಕ್ಕಂತ ಒಂದು ವಾರ. ಜಾಕ್ಪಾಟ್ ವಾರ. ಒಂದು ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ಒಂದ್ ಸ್ವಲ್ಪ ಬಂಗಾರ ತಗೊಳ್ಳೋದು, ಇವುಗಳೆಲ್ಲವನ್ನ ನೋಡ್ತೀರಿ. ಚೆನ್ನಾಗಿದೆ. ಸ್ವಲ್ಪ ಸೋದರಿಯರ ವಿಚಾರದಲ್ಲಿ ಅಲ್ಲೊಂಚೂರು ತಳಮಳ ಇರುತ್ತೆ. ಬುಧ ವಕ್ರ ಅಲ್ವಾ, ಇರ್ಲಿ ಬಿಡಿ, ನಿಮ್ ಕರ್ತವ್ಯ ನೀವು ಮಾಡ್ಕೊಂಡು. ಇನ್ನು ಧನುಸು ರಾಶಿಗೆ ವಿಶೇಷವಾಗಿ ಭಾಗ್ಯಾಧಿಪತಿ ಭಾಗ್ಯದಲ್ಲಿ, ದಶಮಾಧಿಪತಿ ಭಾಗ್ಯದಲ್ಲಿ, ಲಾಭಾಧಿಪತಿ ಭಾಗ್ಯದಲ್ಲಿ, ಓಹೋ ಜಾಕ್ಪಾಟ್ ಹೊಡೆದಾಗ ಆಗ್ಬಿಟ್ಟಿರುತ್ತೆ. ಅದರಲ್ಲೂ ಕಲಾವಿದರಾಗಿದ್ರೆ, ಫಿಲಂ ಡೈರೆಕ್ಟ್ರೋ, ಮೂವಿ ಆಕ್ಟಿಂಗು, ಬಹುದೊಡ್ಡ ನಟ, ಈಗ ತಾನೇ ಪಿಕ್ಚರ್ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ಟು ಅನ್ನತಕ್ಕಂಥದ್ದು ಮಾತು. ಧನುಸು ರಾಶಿಯೇ. ಪಿಕ್ಚರ್ ಕಂಟೆಂಟ್ ಏನಿದೆ ಇನ್ನೊಂದಿದೆ ಬೇಡ ಮಕ್ಕಳ. ಕನ್ನಡದ ನಟ, ಸ್ಟಂಟ್ ಮಾಸ್ಟರ್ ಆಗಿ ಬಂದಂತ ಮಗು ಹಿಟ್ಟಾಗಿದೆ ನೋಡಿ. ಭಾಗ್ಯದಲ್ಲಿ ಶುಕ್ರ, ಬುಧ, ಸೂರ್ಯ, ಲಾಭಾಧಿಪತಿ ಶುಕ್ರ ಅಂತ ಹೇಳ್ತಿದ್ದಾಗಿಯೇ ಕಲಾ ಮಾಧ್ಯಮ, ಲಕ್ಷ್ಮಿ. ಯಾರಾದ್ರೂ ವ್ಯಾಪಾರ ಮಾಡ್ಬೇಕು ಅಂದ್ರೆ ಜಾತಕದಲ್ಲಿ ಶುಕ್ರ ಚೆನ್ನಾಗಿರ್ಬೇಕು. ಲಕ್ಷ್ಮೀಕಾರಕ ನೆನಪಿಟ್ಟುಕೊಳ್ಳಿ. ಬುಧ ಬುದ್ಧಿ ಚೆನ್ನಾಗಿರ್ಬೇಕು, ಯೋಚನೆ, ಆಲೋಚನೆ, ಸ್ವಾರ್ಥ, ನಾನೊಬ್ನೇ ಚೆನ್ನಾಗಿರ್ಬೇಕು ಅನ್ನೋದು. ಬುಧ ವಕ್ರ ಅದ್ಭುತವಾಗಿದ್ದಾನೆ. ಸೂರ್ಯ ಗವರ್ಮೆಂಟ್ ಮಟ್ಟದ ಪ್ರಾಜೆಕ್ಟು, ಕೆಲಸ, ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್, ಒಂದು ಪುಟ್ಟು ಬೇಕರಿ ಇಟ್ಕೊಂಡಿದ್ರು ಕೂಡ ಯಶಸ್ಸನ್ನ ನೋಡತಕ್ಕಂತ ವಾರ. ಗುರು 6ನೇ ಮನೇಲಿ ಇರೋದ್ರಿಂದ ಸಿಕ್ಕಾಬಟ್ಟೆ ಓವರ್ ಕಮಿಟ್ಮೆಂಟ್ಸ್ ಇರುತ್ತೆ. ನೀನ್ ಬಂದಷ್ಟು ನೀನ್ ಕೊಟ್ಟಷ್ಟು ಬರ್ತಿದೆ, ಅಷ್ಟೇ ಖರ್ಚು, ಕಮಿಟ್ಮೆಂಟ್ ಇರತಕ್ಕಂಥದ್ದು ಇರುತ್ತೆ. ಮಕರ ರಾಶಿ. ಅಷ್ಟಮದಲ್ಲಿ ಶುಕ್ರ, ಜಾಗೃತಿ ಮಕ್ಕಳೇ, ಆರೋಗ್ಯ ನೋಡ್ಕೊಳ್ಳಿ. ಲಕ್ಷ್ಮೀಕಾರಕ, ಗುಪ್ತ ನಿಧಿ, ಗುಪ್ತಧನ, ಗುಪ್ತ ಕೆಲಸಗಳು, ಈ ತರದ್ದು ತುಂಬಾ ತಲೆ ಕೆಡಿಸುತ್ತೆ. ಯಾವುದೋ ಬರುತ್ತೆ, ಇನ್ಯಾವುದೋ ಬರುತ್ತೆ, ಇದೆಲ್ಲ ಹೋಗ್ಬೇಡಿ. ಲಕ್ಷ್ಮಿ ಗುಪ್ತ ಸ್ಥಾನದಲ್ಲಿ ಇದ್ದಾಳೆ ನಿಜವೇ, ಆದರೆ ನಾವು ಕಡೆಯದೆ ಬರಲ್ಲ. ಕಷ್ಟಪಡದೆ, ಬುದ್ಧಿ ಉಪಯೋಗಿಸದೆ, ಜ್ಞಾನ ಉಪಯೋಗಿಸದೆ ಬರುವುದಿಲ್ಲ. ಏನೋ ಬರ್ಬೇಕು, ಯಾವುದೋ ಒಂದು ದೊಡ್ಡ ಅಮೌಂಟ್, ದೊಡ್ಡ ಕೆಲಸ, ಅಲ್ಲೊಂದು ಡಿಲೇ ಆಗ್ತಿದೆ, ಹುಷಾರ್. ನಿಮಗೆ ಅದೃಷ್ಟ ಕೊಡುವನು ಅಲ್ಲಿ ಮಲಗಿದ್ದಾನೆ. ಹಾಗೆ ಅಷ್ಟಮದಲ್ಲಿ ಬುಧ ಇದ್ದಾಗ ವಿಪರೀತ ಬುದ್ಧಿ,
ವಿನಾಶ ಕಾಲಂ ಕೂಡ, ಜಾಗ್ರತೆ. ಆ ಇನ್ವೆಸ್ಟ್ಮೆಂಟ್ ಮಾಡೋಣ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡೋಣ, ಯಾವುದೋ ಒಂದು ಲಿಂಕ್ ಬಂತು ಕ್ಲಿಕ್ ಮಾಡೋಣ, ಸರ್ ನಿಮಗೆ CBI ಆಫೀಸರು ನಿಮಗೆ ಏರ್ಪೋರ್ಟ್ ಇಂದ ಫೋನ್ ಮಾಡ್ತಿದೀವಿ, ಕಸ್ಟಮ್ಸ್ ಇಂದ ಮಾಡ್ತಿದೀವಿ, ನಿಮ್ದು ಯಾವುದೋ ವಸ್ತು ಸಿಕ್ಕಾಕೊಂಡಿದೆ, ಡ್ರಗ್ಸ್ ನಿಮ್ಮ ಹೆಸರಲ್ಲಿ, ಈ ತರದ್ ಏನೇನೋ ಬರುತ್ತೆ. ಕ್ರಿಪ್ಟೋ ಕರೆನ್ಸಿ, ಬಿಟ್ ಕಾಯಿನ್, ಈ ಟ್ರೇಡಿಂಗ್ ಅಂತ ಫೋನ್ ಮಾಡ್ತಾರೆ, ಬನ್ನಿ ಜಾಯಿನ್ ಆಗಿ. ಹೋಗ್ಬೇಡಿ. ಯಾವುದೇ ಟೆಲಿಗ್ರಾಮ್ ಆಪ್, ವಾಟ್ಸಪ್ ಗ್ರೂಪ್, ಯಾವುದಕ್ಕಾದರೂ ಮಕ್ಕಳ ಜಾಗ್ರತೆ. ಬುಧ ವಕ್ರ, ದೊಡ್ಡ ದೊಡ್ಡ ಕಳ್ಳರುಗಳು ಸೃಷ್ಟಿ ಆಗ್ತಾರೆ. ಟೆಕ್ನಾಲಜಿ ಎಷ್ಟು ದೊಡ್ಡದಾಗ್ತಿದೆಯೋ ನೋಡಿ. ಮೊನ್ನೆ ಒಬ್ಬ ಕಳ್ಳ ಸಿಕ್ಕಾಕೊಂಡಿದ್ದಾನೆ, ಕುಜ ಬುಧ ಎಲ್ಲಿದ್ರು. ಅದು ಚಾಲೆಂಜ್ ಮಾಡ್ಬಿಟ್ಟು ಹೋಗ್ತಾನಂತೆ, ನನ್ನನ್ನ ಹಿಡೀರಿ ಅಂತ. ಹೋಗ್ಬಿಟ್ಟು ಎಲ್ಲಿ ಸೇರ್ಕೋತಾನೆ ಅಂತೆ, ಕಾಡಲ್ಲಿ. ಹಂಗೂ ಎತ್ತಾಕೊ ಬಂದಿದ್ದಾನೆ. ಪೊಲೀಸು, ನಮ್ ಕರ್ನಾಟಕ ಪೊಲೀಸ್ ನಂಬರ್ 1 ಅಂತ ಸುಮ್ನೆ ಅವಾರ್ಡ್ ತಗೊಂಡಿಲ್ಲ. ಯಾರಾದ್ರೂ ಸರಿಯೇ. ಬುಧ ವಕ್ರ, ಜಾಗ್ರತೆ. ನಮ್ಮ ಬುದ್ಧಿಗಳು ಈ ರೀತಿಯ ಓಡೋದು. ಬೇಗ ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ಮನಿ. ಟ್ರೇಡಿಂಗ್ ಎಲ್ಲ ಸುಮ್ಮನೆ ಅಲ್ಲ ಮಕ್ಕಳೇ, ಜಾಗ್ರತೆ. 99% ಅಲ್ಲ, 100% ಅಲ್ಲ ಹೇಳ್ತಾನೆ. ಯಾರೋ ಲಕ್ಷದಲ್ಲೊಬ್ಬ ಲಕ್ಷಾಧೀಶ್ವರ. ಟ್ರೇಡಿಂಗ್ ಕಲಿಸ್ತೀನಿ, ಟ್ರೇಡಿಂಗ್ ನಲ್ಲಿ ನೀವು ಬಂದು ಜಾಯಿನ್ ಆಗ್ಬಿಡಿ. ಅವನ್ ಎಷ್ಟು ಸಾವಿರ, ಅವನ್ 10,000 ಕೋಟಿಗೆ ಮಾಡ್ಕೊಂಡಿದ್ದಾನೆ. ಕನ್ಸಿಸ್ಟೆನ್ಸಿ ಆಗಿ 10,000 ಕೋಟಿ ಅವನ ಅಕೌಂಟ್ ಅಲ್ಲಿ ಇದೆ ಅಂದ್ರೆ ಮಾತು ಕೇಳೋಣಂತೆ. ಈ ಬುರುಡೆ ದಾಸೈರ್ ಮಾತೆಲ್ಲ ಕೇಳಬೇಡಿ ಮಕ್ಳು, ದಯಮಾಡಿ ಹೇಳ್ತಾನೆ. ಈ ತರ ದುಡ್ಡು, ಶಾರ್ಟ್ಕಟ್ ದುಡ್ಡು, ಇದು ಯಾವ್ದಾವ್ದು ಗೇಮಿಂಗ್ ಆಪ್ಸ್ ಎಲ್ಲ ಬರ್ತವೆ, ಕ್ಲಿಕ್ ಮಾಡಿ. ಪೂಕರ್ ವಾಲ, ಓ ವಾಲ, ಇದೆಲ್ಲ ಏನೇನೋ ಮಾಡ್ಬೇಡಿ. Dream11 ಇದೆಲ್ಲ ತುಂಬಾ ನಿಮಗ್ ಗೊತ್ತಿಲ್ಲ. ಅವರು 4 ಜನಕ್ಕೆ ಕೊಟ್ರೆ 96 ಜನದ ದುಡ್ಡು ತಿಂದಿರ್ತಾರೆ. ಈ ತರದ್ ಆಗ್ಬಿಟ್ಟಿದೆ. ಬುಧ ವಕ್ರ ಅಂದ್ರೇನೆ ಹುಷಾರು. ಅಷ್ಟಮದಲ್ಲಿ ಇದ್ದಾನೆ ಅಂದ್ರೇನೆ ಏನೋ ದುಡ್ಡು, ಲೇವಾದೇವಿ, ಅದು ಇದು. ದಯಮಾಡಿ ಬೇಡ. ಸಣ್ಣ ಪುಟ್ಟ ಲೇವಾದೇವಿ, ಸಣ್ಣ ಪುಟ್ಟ ಬಡ್ಡಿ, ಸಣ್ಣ ಪುಟ್ಟ ಅಂಗಡಿ, ಸಣ್ಣ ಪುಟ್ಟದಾಗಿ ಒಂದು ತಿಂಡಿ ಅಂಗಡಿ, ಮೆಸ್ ಇಟ್ಕೊಂಡಿದ್ದೀರಾ, ಸಣ್ಣ ಲೇವಾದೇವಿ, ಚೀಟಿ ನಡೆಸ್ತಿದ್ದೀರಾ, ಫೈನಾನ್ಸ್ ನಡೆಸ್ತಿದ್ದೀರಾ, ಆ ತರದ್ದು ಹಾಲು, ಬೆಣ್ಣೆ, ತುಪ್ಪ, ಒಂದ್ ಸಣ್ಣ ನಂದಿನಿ ಬೂತ್ ತರ ನಡೆಸ್ತಿದ್ದೀರಾ, ಚೆನ್ನಾಗಿದೆ. ದೊಡ್ಡ ರಿಸ್ಕು, ದೊಡ್ಡದು ಏನೇನೋ ಮಾಡಕ್ ಹೋಗ್ಬೇಡಿ. ಯಾರನ್ನೋ ನಂಬಿ ದುಡ್ಡು ಕೊಡ್ಲಿಕ್ಕೂ ಹೋಗ್ಬೇಡಿ. ಜಾಗ್ರತೆ. ಅಸಲು ಭದ್ರ ಮಾಡ್ಕೊಳ್ಳಿ. ನೋಡಿ, ರಿಟರ್ನ್ಸ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ. ಯಾವಾಗ್ಲೂ ಕಾನೂನು ಹೇಳೋದು ಅದೇ, ಪ್ರೊಟೆಕ್ಟ್ ಯುವರ್ ಅಸೆಟ್ ಅಂತ ಹೇಳುತ್ತೆ. ನಿಮ್ಮ ಬಂಡವಾಳ ಭದ್ರವಾಗಿದೆಯಾ ಅದನ್ನ ನೋಡಿ. ಸ್ವಲ್ಪ ದುಡ್ಡು ಇದೆಯಾ, ಸಣ್ಣದಾಗಿ ಗೋಲ್ಡ್ ಅಲ್ಲಿ ಹಾಕೊಳ್ಳಿ. ಬೇಕಾದ್ರೆ ಬೇರೆ ಏನೇನೋ ಮಕರ ರಾಶಿ, ದೊಡ್ಡ ರಿಸ್ಕು, ಇನ್ನೊಂದು ದೂರ ಪ್ರಯಾಣ, ಅದು ಇದು ಅಂತ ಮಾಡಬೇಡಿ. ಕನ್ಸಲ್ಟೆಂಟ್ ಆಗಿ ಮಾಡ್ತಿರ್ತಕ್ಕಂಥವ್ರು, ಪ್ರಾಪರ್ಟಿ ಕನ್ಸಲ್ಟೆಂಟ್, ಫೈನಾನ್ಸ್ ಕನ್ಸಲ್ಟೆಂಟ್, ಲೋನ್ ಕನ್ಸಲ್ಟೆಂಟ್, ಇನ್ಶೂರೆನ್ಸ್ ಕನ್ಸಲ್ಟೆಂಟ್ ಚೆನ್ನಾಗಿದೆ. ಕುಂಭರಾಶಿ, ಭಾಗ್ಯಾಧಿಪತಿ ಸಪ್ತಮದಲ್ಲಿ, ಕೇಂದ್ರದಲ್ಲೇ ಸೂರ್ಯ, ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ. ಅಷ್ಟಮದಲ್ಲಿರ್ತಕ್ಕಂಥ ಕೇತುವನ್ನ ಗುರು ನೋಡಿ ಹೊಡಿತಿದ್ದಾನೆ. ಸೊ ಆರೋಗ್ಯದಲ್ಲಿ ಚೇತರಿಕೆ, ಬರತಕ್ಕಂಥ ತೊಂದರೆಗಳಿಂದ ಚೇತರಿಕೆ. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಕಲಾ ಮಾಧ್ಯಮಕ್ಕೆ ಸಂಬಂಧಿತ ವೃತ್ತಿ, ಪೌರೋಹಿತ್ಯ, ಆಚಾರ್ಯ, ಆಕ್ಟಿಂಗ್, ಚಿತ್ರಕಲೆ, ಡಾನ್ಸು, ಭರತನಾಟ್ಯ, ಸ್ಪೋರ್ಟ್ಸು, ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರ, ಹಣಕಾಸು ಅದ್ಭುತವಾದಂತ ಪ್ರಗತಿ ಕಾಣತಕ್ಕಂಥದ್ದಾದರೆ, ಸಪ್ತಮದಲ್ಲಿ ಬುಧ ವಕ್ರ ಇದ್ದಾನೆ. ಸ್ವಲ್ಪ ನೋಡ್ಕೊಂಡು. ಯಾರೋ ಎದುರುಗಡೆ ಅವನು ಸಪ್ತಮಾಧಿಪತಿ ಸ್ಟ್ರಾಂಗ್ ಇದ್ದಾನೆ. ಸೊ ನೀವು ಸ್ವಲ್ಪ ವೀಕ್ ಇರ್ತೀರಿ. ಕುಂಭರಾಶಿ, ಶನಿ ವಕ್ರ, ಆಲ್ರೆಡಿ ಆ ತೊಂದರೆಗಳಾಗಿರುತ್ತೆ. ಏನೋ ಮಾಡ್ತಿದ್ರಿ, ಎದುರುಗಡೆ ಅವರೆಲ್ಲ ಹೊಟ್ಟೆ ತುಂಬ ತಿಂತಿದ್ದಾರೆ, ನಿಮಗ್ ಮಾತ್ರ ಇಷ್ಟೇ. ಆ ರೀತಿಯ ಒಂದು ಅತೃಪ್ತಿ ಇದೆ, ಅನುಭವಿಸ್ಲಿಕ್ಕೆ ಆಗ್ತಿಲ್ಲ, ಇದೆ ಬಳಸ್ಕೊಳ್ಲಿಕ್ಕೆ ಆಗ್ತಿಲ್ಲ. ಶನಿ ವಕ್ರ, ಓಡ್ಲೇಬೇಕು, ಖರ್ಚು ಜಾಸ್ತಿ, ಕಮಿಟ್ಮೆಂಟ್ ಜಾಸ್ತಿ, ಮಕ್ಕಳು, ಮನೆ, ಹೊಸದಾಗಿ ಮದುವೆ ಆಗೋರು, ಎರಡನೇ ಮದುವೆ, ಎರಡನೇ ಬದುಕು, ಎರಡನೇ ಜೀವನ ಅನ್ನತಕ್ಕಂಥವರು ಖಂಡಿತ ಶುಭಯೋಗ. ಶ್ರಾವಣ ಮಾಸ, ಎರಡನೇ ಮದುವೆ, ಎರಡನೇ ಬದುಕು, ಒಂದ್ ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ಏನಾದ್ರೂ ಒಂದು ಈ ಜಗಳ, ಕಲಹ, ಕೋರ್ಟು, ಆದಷ್ಟು ಆ ವಾದಗಳನ್ನ ಅಲ್ಲೇ ಕುಳಿತು ಚರ್ಚೆ ಮಾಡಿಕೊಂಡು ಪರಿಹರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಲಗ್ನಾಧಿಪತಿ ವಕ್ರ, ಸಪ್ತಮಾಧಿಪತಿ ಸ್ಟ್ರಾಂಗ್ ಇದ್ದಾನೆ ಅಂದ್ರೆ ನಮ್ಮ ಎದುರುಗಡೆ ಅವರು ಸ್ಟ್ರಾಂಗ್ ಇದ್ದಾರೆ. ಜಾಗ್ರತೆ. ಅವನು ಸರಿ ಆಯ್ತು ಸರ್, ಹೋಗ್ಲಿ, ಸೋತು ಬಿಡೋಣ ಮಕ್ಕಳ. ಕೆಲವೊಂದು ಬಾರಿ ಸೋತು ಬಿಡೋಣ, ಏನೂ ಆಗೋದಿಲ್ಲ. ಅದೊಂದು ದೊಡ್ಡದ್ ಮಾಡ್ಕೊಳ್ಳೋದು ಬೇಡ, ಕಾಂಪ್ರಮೈಸ್ ಆಗೋಣ. ಪರವಾಗಿಲ್ಲ, ಒಂದು 10 ರೂಪಾಯಿ, 10 ವರ್ಷ ಆದ್ಮೇಲೆ ಬರೋ 100 ರೂಪಾಯಿ ಬದಲು ಈಗಲೇ 10 ರೂಪಾಯಿ ಅಲ್ಲ 20 ರೂಪಾಯಿ ಹೊರಟೋಗ್ಲಿ, 80 ರೂಪಾಯಿ ನಮಗ್ ಬರ್ಲಿ. ಆ ರೀತಿಯದ್ದು ಕಾಂಪ್ರಮೈಸಿಂಗ್ ಸಂಬಂಧಪಟ್ಟಂತದ್ದು ಮಾಡಿಕೊಂಡ್ರೆ ಈ ವಾರ ಮಹಾ ಯಶಸ್ಸನ್ನ ನೋಡತಕ್ಕಂಥ ಒಂದು ವಾರವಾಗಿರುತ್ತೆ ಕುಂಭರಾಶಿಗೆ. ಇನ್ನು ವಿಶೇಷವಾಗಿ ಮೀನರಾಶಿ,
ಸಪ್ತಮಾಧಿಪತಿ ಷಷ್ಠದಲ್ಲಿ ವಕ್ರ, ಜಾಗ್ರತೆ. ಅಂದ್ರೆ ಎದುರುಗಡೆ ಏನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ನಿಮ್ಮ ಹತ್ರ ತಗೊಳೋಕೆ, ಕೊಡೋಕೆ, ಮಾಡೋಕೆ, ವ್ಯವಹಾರ ಮಾಡೋರು, ಪಾಲುದಾರಿಕೆ, ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡೋರು ಜಾಗ್ರತೆ. ಸ್ವಲ್ಪ ವಿಪರೀತ ಐಡಿಯಾಗಳ ಸಿಂಚನ ಆಗುತ್ತೆ, ವಿಪರೀತ ಐಡಿಯಾಗಳು. ಬುಧ ವಕ್ರನಾಗಿದ್ರೆ ಅಂತೂ ಒಬ್ಬ ಕ್ರಿಮಿನಲ್ ಆಕ್ಟಿವಿಟೀಸ್ ಜಾಸ್ತಿ, ಸೈಬರ್ ಕ್ರೈಮ್ ಜಾಸ್ತಿ, ಹ್ಯಾಕಿಂಗ್ ಜಾಸ್ತಿ, ಸುಳ್ಳು ಹೇಳೋದು ಜಾಸ್ತಿ, ಮೋಸ ಮಾಡೋದು ಜಾಸ್ತಿ. ಈ ತರದವ್ರು ನಿಮ್ ಜೊತೆಲಿ ಸೇರ್ಕೋತಾರೆ. ಹಾಗೆ ಸರ್, ಹೀಗೆ ಸರ್, ಒಗ್ಗರಣೆ ಹಾಕೋರು, ಮಸ್ಕ, ಚಸ್ಕ, ಬಟ್ಟರು, ಬೆಣ್ಣೆ, ತುಪ್ಪ, ನೀವ್ ಹಿಂಗೆ ಸರ್, ನೀವ್ ಹಂಗೆ ತುಂಬಾ ಹೊಗಳ್ತಾನೆ ಅಂದ್ರೆ ಮಾತ್ರ ಅವನಷ್ಟು ಥ್ರೆಟ್ ಟು ಡೇಂಜರ್ ಇನ್ಯಾರು ಇಲ್ಲ ಮಕ್ಕಳೇ, ಹುಷಾರು. ಎಲ್ಲಾ ರಾಶಿಯವ್ರಿಗೂ ಎಲ್ರಿಗೂ ಹೇಳ್ತಿದ್ದೀನಿ, ಅಯ್ಯೋಯ್ಯೋ ಜಾಗ್ರತೆ. ಸಂಗಾತಿ ಆರೋಗ್ಯ ನೋಡ್ಕೊಂಡು, ಅಕ್ಕ ತಂಗಿ ಅವರ ವಿಚಾರ, ಗಂಡನ ಅಕ್ಕ ತಂಗಿ, ಹೆಂಡತಿಯ ಅಕ್ಕ ತಂಗಿ, ಇಲ್ಲ ಸಂಗಾತಿ, ಪರಪುರುಷ, ಪರಸ್ತ್ರೀ, ಯಾವುದೋ ಒಂದು ಅನೈತಿಕ ಸಂಬಂಧ, ಇನ್ನೊಂದು ಏನಾದ್ರೂ ಒಂದು ಕಲಬೆರಕೆಯ ವ್ಯವಹಾರ, ವ್ಯಾಪಾರ ಈ ರೀತಿ ತಗೊಂಡೋಗಿ ನಿಲ್ಸುತ್ತೆ. ವೆರಿ ಕೇರ್ಫುಲ್. 6ನೇ ಮನೆಯಲ್ಲಿ ನಷ್ಟಂ, ಲಕ್ಷ್ಮೀನಾರಾಯಣ, ದುಡ್ಡು ಕಳ್ಕೊತೀರಿ, ಮರ್ಯಾದೆ ಕಳ್ಕೊತೀರಿ, ಕುಟುಂಬದ ನೆಮ್ಮದಿ ಕಳ್ಕೊತೀರಿ, ಆರೋಗ್ಯ ಕಳ್ಕೊತೀರಿ. ಜಾಗ್ರತೆ. ಗುರುವು ಅಂತ ಒಂದು ಬಲವಾಗಿಲ್ಲ, ಜಾಗ್ರತೆ. ಎಷ್ಟು ಹುಷಾರಾಗಿರ್ತಿರೋ. ಹತ್ತಿರದಲ್ಲಿ ಬಾಲಾಜಿ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ ಇದ್ರೆ, ಹೇಗೂ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗ್ಲಿಲ್ಲ, ಈ ಶುಕ್ರವಾರ ಆಗದವರು ಮುಂದಿನ ಶುಕ್ರವಾರ ಮಾಡ್ಕೋಬಹುದು ಮಕ್ಳೇ. ತುಂಬಾ ಜನಕ್ಕೆ ಅಲ್ಲೊಂದು ಪುರುಡು ಬಂದಿರುತ್ತೆ, ಪುರುಡು ಬಂದಿದ್ರೆ ಮಾಡ್ಕೋಬಹುದು ಮುಂದಿನ ವಾರಕ್ಕೆ. ಆಕಸ್ಮಿಕವಾಗಿ ಏನೋ ಒಂದು ಸಣ್ಣ ಎಡವಟ್ಟು ಮುಂದಿನ ವಾರಕ್ಕೆ ಮಾಡ್ಕೋಬಹುದು ಮಕ್ಳೇ. ಸೂತಕ ಇದ್ರೆ ಇಲ್ಲ, ಸಾವಾಗಿದ್ರೆ ಇಲ್ಲ, ಪುರುಳು ಬಂದಿದೆ ಮುಂದಿನ ವಾರಕ್ಕೆ ಅದಿದೆ ಇಲ್ಲ, ಅದರ ಮುಂದಿನ ವಾರವೂ ಮಾಡ್ಕೋಬಹುದು. ಇದೆ 2ನೇ ಶುಕ್ರವಾರ ಅಷ್ಟೇ. ಅದರಿಂದ ತೊಂದರೆ ಏನಿಲ್ಲ. ಬ್ರಾಹ್ಮಿ ಮುಹೂರ್ತ ಎಲ್ಲದಕ್ಕಿಂತಲೂ ಶ್ರೇಷ್ಠ ಮುಹೂರ್ತ. ಸೊ ವರಮಹಾಲಕ್ಷ್ಮಿ ಹಬ್ಬ ಈ ವಾರ ಮಾಡ್ಲಿಕ್ಕೆ ಆಗ್ಲಿಲ್ಲ ಗುರುಗಳೇ, ಮಿಸ್ ಆಯ್ತು, ಏನೋ ಒಂದ್ ಆಯ್ತು, ಡೇಟ್ಸ್ ಆಯ್ತು, ಇನ್ನೊಂದು ಏನೋ ಒಂದು ಬರುತ್ತೆ, ಜ್ವರ ಬಂದ್ಬಿಟ್ಟಿತ್ತು, ಮನೇಲಿ ಯಾರೂ ಇರ್ಲಿಲ್ಲ, ನೋಡೋರು ಇರ್ಲಿಲ್ಲ, ಆಸ್ಪತ್ರೆಗೆ ಹೋಗ್ಬೇಕಿತ್ತು, ಈ ತರದೆಲ್ಲ ಆಗಿರ್ತಕ್ಕಂಥವ್ರು ಮುಂದಿನ ವಾರಕ್ಕೆ ಮಾಡ್ಕೋಬಹುದು. ಮೀನರಾಶಿಯವರು ಅಷ್ಟೇ, ಸ್ವಲ್ಪ ದುಡುಕಬೇಡಿ. ಆಯ್ತ್ರೋ. ಮಾತೃದೇವೋ ಭವ.